ಬಿಲ್ಡರ್ಸ್ನ ರೆಡ್ ಸ್ಟೋನ್ ಎನ್ಕ್ಲೇವ್ ವಸತಿ ಸಮುಚ್ಚಯ ಉದ್ಘಾಟನೆ. ಆಧುನಿಕ ಸೌಲಭ್ಯಗಳೊಂದಿಗೆ 40 ಫ್ಲಾಟ್ಗಳ ನೂತನ ಯೋಜನೆ ಲೋಕಾರ್ಪಣೆ. ಉಡುಪಿ ನಗರದ ಹೃದಯ ಭಾಗದಲ್ಲಿ ವಿಪಿ ಬಿಲ್ಡರ್ಸ್ ಸಂಸ್ಥೆ ನಿರ್ಮಿಸಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ರೆಡ್ ಸ್ಟೋನ್ ಎನ್ಕ್ಲೇವ್ ರೆಸಿಡೆನ್ಸಿಯಲ್ ಅಪಾರ್ಟ್ಮೆಂಟ್ ಶನಿವಾರ ಭವ್ಯ ಸಮಾರಂಭದಲ್ಲಿ ಉದ್ಘಾಟನೆಗೊಂಡಿತು. ಗುಣಮಟ್ಟದ ನಿರ್ಮಾಣ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ವಿಪಿ ಬಿಲ್ಡರ್ಸ್ ಸಂಸ್ಥೆಯ 9ನೇ ವಸತಿ ಯೋಜನೆಯಾದ ಈ ಸಮುಚ್ಚಯವು ಆಧುನಿಕ ಜೀವನ ಶೈಲಿಗೆ ಪೂರಕವಾಗುವ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ. ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಆರ್ಸಿಸಿ ಫ್ರೇಮ್ ಸ್ಟ್ರಕ್ಚರ್ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಈ ವಸತಿ ಸಮುಚ್ಚಯದಲ್ಲಿ ಒಟ್ಟು 40 ಫ್ಲಾಟ್ಗಳಿದ್ದು, ಅದರಲ್ಲಿ 20 2 BHK ಹಾಗೂ 20 3 BHK ಫ್ಲಾಟ್ಗಳಿವೆ. ಕಟ್ಟಡದ ಗೋಡೆಗಳನ್ನು ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದ್ದು, ಮುಖ್ಯ ದ್ವಾರ ಮತ್ತು ಒಳಬಾಗಿಲುಗಳಿಗೆ ಗುಣಮಟ್ಟದ ಟೀಕ್ ವುಡ್ ಅನ್ನು ಬಳಸಲಾಗಿದೆ. ರೇರಾ ಅನುಮೋದನೆ ಪಡೆದಿರುವ ಈ ಯೋಜನೆಯಲ್ಲಿ ಪ್ರತಿ ಫ್ಲಾಟ್ಗೆ ನಿರಂತರ ಪವರ್ ಬ್ಯಾಕಪ್ ವ್ಯವಸ್ಥೆ, 24 ಗಂಟೆಗಳ ನೀರಿನ ಸರಬರಾಜು, ಎಲಿವೇಟರ್, ಸಿಸಿ ಕ್ಯಾಮೆರಾ ಕಣ್ಗಾವಲು, ಭದ್ರತಾ ಸಿಬ್ಬಂದಿ ಹಾಗೂ 40ಕ್ಕೂ ಅಧಿಕ ವಾಹನಗಳ ನಿಲುಗಡೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬಾವಿಯ ಜೊತೆಗೆ ನಗರಸಭೆಯ ನಿರಂತರ ನೀರಿನ ಸಂಪರ್ಕ ವ್ಯವಸ್ಥೆಯು ಲಭ್ಯವಿದೆ. ಇದಲ್ಲದೆ ನಿವಾಸಿಗಳ ಆರೋಗ್ಯ ಮತ್ತು ಮನರಂಜನೆಯನ್ನ ಗಮನದಲ್ಲಿಟ್ಟುಕೊಂಡು ಯೋಗ ಕೊಠಡಿ, ಜಿಮ್, ಪಾರ್ಟಿ ಹಾಲ್ ಸೇರಿದಂತೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕಟ್ಟಡದಲ್ಲಿ ಅಳವಡಿಸಲಾಗಿರುವ ಎಲ್ಲ ಉಪಕರಣಗಳು ಹಿಂಡ್ವೇರ್ ಸಂಸ್ಥೆಯವುಗಳಾಗಿದ್ದು, WPC ಬಾತ್ರೂಮ್ ಬಾಗಿಲುಗಳು, RR ಕೇಬಲ್ಗಳು ಸೇರಿದಂತೆ ಎಲ್ಲ ವಸ್ತುಗಳಲ್ಲಿ ISI ಪ್ರಮಾಣಿತ ಉತ್ಪನ್ನಗಳನ್ನು ಬಳಸಲಾಗಿದೆ. ಫ್ಲಾಟ್ ಖರೀದಿಸುವವರಿಗೆ ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುವುದು ಎಂದು ಸಂಸ್ಥೆ ತಿಳಿಸಿದೆ. ಸಮಾರಂಭದಲ್ಲಿ ಉದ್ಯಮಿ ಕಿಶೋರ್ ಮಯ್ಯ ಅವರು ಜನರೇಟರ್ ವಿಭಾಗವನ್ನು ಉದ್ಘಾಟಿಸಿದರು. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಸರ ಶ್ರೀಧರ್ ಆಚಾರ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕಟ್ಟಡದ ಮುಖ್ಯ ದ್ವಾರವನ್ನ ಗೀತಾ ಶೆಟ್ಟಿಗಾರ್ ಉದ್ಘಾಟಿಸಿದರೆ, ಲಿಫ್ಟ್ ವಿಭಾಗವನ್ನ ಲೆಕ್ಕ ಪರಿಶೋಧಕ ಪ್ರಶಾಂತ್ ಹೊಳ್ಳ, ಜಿಮ್ ವಿಭಾಗವನ್ನ ಕರ್ನಾಟಕ ಬ್ಯಾಂಕ್ ಮಂಗಳೂರು ಕೇಂದ್ರದ ವ್ಯವಸ್ಥಾಪಕ ಕೌಶರಿ ಗೋಪಾಲಕೃಷ್ಣ ಎಂ, ಯೋಗ ವಿಭಾಗವನ್ನ ವಕೀಲ ಲಕ್ಷ್ಮಣ್ ಶೆಣೈ ಹಾಗೂ ಪಾರ್ಟಿ ಹಾಲ್ ಅನ್ನ ಉದ್ಯಮಿ ದಾಮೋದರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರವರ್ತಕರಾದ ಕೆ ಪ್ರಸಾದ್ ಆಚಾರ್ಯ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಪಿ ಬಿಲ್ಡರ್ಸ್ ಸಂಸ್ಥೆಯ ಅಧ್ಯಕ್ಷ ಕೆ ವಿಶ್ವನಾಥ ಆಚಾರ್ಯ ವಹಿಸಿದ್ದರು. ಸಂಸ್ಥೆಯು ಇದುವರೆಗೆ ನಿರ್ಮಿಸಿರುವ ವಿಪಿ ಪ್ಯಾಲೇಸ್, ವಿನಾಯಕ ಪ್ಯಾಲೇಸ್, ವಿನಾಯಕ ಪ್ಯಾರಡೈಸ್, ವೈಷ್ಣವಿ ಪ್ಯಾರಡೈಸ್ ಹಾಗೂ ಶ್ರೀ ವೆಂಕಟೇಶ್ ವಸತಿ ಸಮುಚ್ಚಯಗಳ ಕುರಿತು ವಿವರಿಸಿ ಸಂಸ್ಥೆಯ ಬೆಳವಣಿಗೆಯ ಪಯಣವನ್ನು ಅವರು ವಿವರಿಸಿದರು. ಗ್ರಾಹಕರ ವಿಶ್ವಾಸ ಮತ್ತು ಗುಣಮಟ್ಟದ ನಿರ್ಮಾಣವೇ ಸಂಸ್ಥೆಯ ಯಶಸ್ಸಿನ ಮೂಲ ಎಂದು ಹೇಳಿದರು. PPC ಕಾಲೇಜು ಸಮೀಪ ಸಂಸ್ಥೆಯ 10ನೇ ವಸತಿ ಯೋಜನೆಯ ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು, ಗ್ರಾಹಕರು, ಹೂಡಿಕೆದಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ನೂತನ ವಸತಿ ಸಮುಚ್ಚಯಕ್ಕೆ ಶುಭ ಹಾರೈಸಿದರು. ಹೆಚ್ಚಿನ ಭವ್ಯ ಕಟ್ಟಡಗಳನ್ನು ಕಟ್ಟಿ ಉಡುಪಿಯ ಸೌಂದರ್ಯಕ್ಕೆ ಒಂದು ಮೆರುಗು ಕೊಡಬೇಕು, ಜನರಿಗೆ ಒಂದು ರೀಸನಬಲ್ ಮತ್ತು ಗುಣಮಟ್ಟದ ಕಟ್ಟಡ ಫ್ಲಾಟ್ ಕೊಡಬೇಕಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಮೊದಲು ಗೌರವಿಸುವುದು ನಮ್ಮ ಸಂಪ್ರದಾಯ. ನಾವು ಇಷ್ಟವರೆಗೂ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಕಾರ್ಮಿಕರನ್ನು ಮೊದಲಿಗೆ ಸನ್ಮಾನಿಸುವುದು ನಮ್ಮ ಸಂಪ್ರದಾಯ ಆಗಿದೆ. ಅದೇ ರೀತಿ ಈ ಜಯ ಇವನು ನಮ್ಮೊಟ್ಟಿಗೆ ಸುಮಾರು 30-40 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮೊಟ್ಟಿಗೆ ಎಲ್ಲಿ ಹೋಗ್ತಾರೆ ಅವರು. ಆದ್ದರಿಂದ ಇವರು ಅತ್ಯಂತ ಕ್ಲಪ್ತ ಸಮಯದಲ್ಲಿ ಯಾವಾಗ ಬೇಕೋ ಆವಾಗ, ರಾತ್ರಿ ಆಗಲಿ ಹಗಲಾಗಲಿ, ಈ ಬಿಲ್ಡಿಂಗಲ್ಲಿ ಏನಾದರೂ ಕರೆಂಟಿನ ಪ್ರಾಬ್ಲಮ್ ಆದರೆ ನಾವು ಇಲ್ಲಿ ಅಪಾರ್ಟ್ಮೆಂಟ್ ಅವರಿಗೆ ಅವರ ನಂಬರ್ ಕೊಟ್ಟಿರ್ತೇವೆ. ಅವರು 12 ಗಂಟೆ ರಾತ್ರಿ ಆದರೂ ಬಂದು ಅವರ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾರೆ. ಬಹಳ ಅತ್ಯುತ್ತಮ ಸ್ನೇಹಮಯ ಜೀವಿ. ಎಲ್ಲರೊಟ್ಟಿಗೂ ಒಳ್ಳೆಯ ರೀತಿಯಲ್ಲಿ ಅವರು ಸಹಕರಿಸ್ತಾರೆ. ಆದ್ದರಿಂದ ನಾವು ಪ್ರತಿ ಸಲ ಅವರಿಗೆ ಚಿನ್ನದ ಉಡುಗೊರೆಯನ್ನು ಕೊಡ್ತಾ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿ ಅವರು ಚಿನ್ನ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಸಲ ನಾವೆಲ್ಲವರಿಗೆ ಚೆಕ್ ಕೊಡ್ತಾ ಇದ್ದೇವೆ, ಇದೇ ಮೊತ್ತದ್ದು ಚೆಕ್ ಕೊಡ್ತಾ ಇದ್ದೇವೆ. ಆದ್ದರಿಂದ ದಯಮಾಡಿ ಈ ಸಲ ಚಿನ್ನ ಇಲ್ಲ, ಪ್ರಧಾನಿಯವರ ಒಂದು ಮಾತು ನಾವು ಗೌರವಿಸಬೇಕಂತೇಳಿ ರಾತ್ರಿ ಹಗಲು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರಿಗೂ ನಾವು ಒಂದು
ಸಣ್ಣ ಮಟ್ಟದ ಚೆಕ್ಕನ್ನು ಕೊಡ್ತಾ ಇದ್ದೇವೆ. ನಾವು ನಮ್ಮ ಹೋಲ್ಡರ್ ಹೇಳಿದಾಗೆ ವೃತ್ತಿ ಜೀವನವನ್ನು ಮಣಿಪಾಲ ಪೈ ಕುಟುಂಬದವರ GCC ಕಂಪನಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆ GCC ಕಂಪನಿ ಬಹಳ ದೊಡ್ಡ ಕಂಪನಿ. ಅದು ನಾವು ಕೆಲಸ ಮಾಡುವಾಗ 1984-85ರಲ್ಲಿ ಭಾಳ ಒಂದು ತಿಂಗಳಿಗೆ ಕಡಿಮೆ ಹೇಳಿದರು. ಆವಾಗಿನ ಕಾಲದಲ್ಲಿ ಒಂದು 100 ಕೋಟಿ ರೂಪಾಯಿ ವ್ಯವಹಾರ ಒಂದು ತಿಂಗಳಿಗೆ ಮಣಿಪಾಲ್ ಪೈ ಅವರದ್ದು. ಅಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿ ಅವರ ಪೇಮೆಂಟ್ ಹಾಗೆ ಶನಿವಾರ ದಿವಸ ಒಂದು ಗಾದೆ ಇದೆ, ನೀರು ಒಲೆಯಲ್ಲಿಟ್ಟು ಅನ್ನ ಹಾಕ್ಬೋದು ಅಂತೇಳಿ ಒಂದು ಗಾದೆ ಇದೆ. ಅದೇ ರೀತಿ ಶನಿವಾರ ದಿವಸ ಒಬ್ಬನಿಗೂ ಪೇಮೆಂಟ್ ನಿಲ್ಲಿಸೋದಿಲ್ಲ. ಅವರು ಯಾರಿಗೂ ಯಾವ ಕಾರಣಕ್ಕೆ ಅವರು ಶನಿವಾರ ದಿವಸ ಅದೇ ಪಾಲಿಸಿಯನ್ನು ನಾವು ಇವತ್ತಿಗೂ ನಮ್ಮ ಲೇಬರ್ ಪೇಮೆಂಟಿಗೆ ಪ್ರತಿ ಶನಿವಾರ 5 ಗಂಟೆಗೆ ನಮ್ಮ ಪೇಮೆಂಟ್ ಕೈದಾಗಬೇಕು. ನಾವು ಊರಲ್ಲಿ ಇಲ್ಲದಿದ್ದರೂ ನಾವು ಪೇಮೆಂಟಿಗೆ ಅರೇಂಜ್ಮೆಂಟ್ ಮಾಡಿ ನಮ್ಮ ಆಫೀಸಲ್ಲಿ ಅರೇಂಜ್ಮೆಂಟ್ ಮಾಡಿ ನಾವು ಹೋಗ್ತೀವಿ. ಯಾಕಂತಂದರೆ ಶನಿವಾರ ದಿವಸ ಅವಾಗ ನಮಗೆ ದುಡ್ಡು ಸಿಗಲಿಲ್ಲ ಅಂತ ಹೇಳಬಾರ್ದು. ಯಾಕಂದರೆ ಅವರಿಗೂ ತುಂಬ ಕಮಿಟ್ಮೆಂಟ್ ಇರ್ತದೆ. ಅವರ ಆ ಕಮಿಟ್ಮೆಂಟನ್ನು ನಾವು ದುಡ್ಡು ಕೊಡಲಿಲ್ಲ, ಅವರ ಕಮಿಟ್ಮೆಂಟ್ ಎಲ್ಲ ನಿಂತು ಹೋಗ್ತದೆ. ಸೊ ನಾವು ಮಣಿಪಾಲದವರಿಗೆ ಏನು ಆ ಪಾಲಿಸಿಯನ್ನು ಇವತ್ತು ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಅದರ ನಂತರ ನಾವು ಮಣಿಪಾಲದವರು ತುಂಬ ಕೆಲಸ ಮಾಡಿ ನಾವು KMC ಓವರ್ ಟ್ಯಾಂಕ್, KMC ಸುಮಾರು ಹಾಸ್ಟೆಲ್ ಬಿಲ್ಡಿಂಗ್ ಇದೆಲ್ಲ ಮಾಡಿಕೊಂಡು ತದನಂತರ ನಾನು ಇಂಡಿವಿಜುವಲ್ ಬಂಗ್ಲೋಗಳನ್ನು ಮಾಡಿದೆ. ಲೇಔಟ್ ಮಾಡಿ ಇಂಡಿವಿಜುವಲ್ ಬಂಗ್ಲೋಸ್ ಮಾಡಿ ಮಾಡ್ತಾಯಿದ್ದೆ. ಅದರ ನಂತರ 2008ರಲ್ಲಿ ಪ್ರಪ್ರಥಮವಾಗಿ ನಾವು ಸಂತಕಟ್ಟೆಯಲ್ಲಿ BP ಪ್ಯಾಲೇಸನ್ನು ಸ್ಟಾರ್ಟ್ ಮಾಡಿ ಅಲ್ಲೇ 2008ರಲ್ಲಿ ಅದಕ್ಕಿಂತ ಮೊದಲು 1994ರಲ್ಲಿ ನಾವು ವಿಶಾಲ ಅಪಾರ್ಟ್ಮೆಂಟಿಂದ ಗುಂಡಿಮೇಲೆ ಸ್ಟಾಲ್ ಮಾಡಿದ್ದೇವೆ. ಅದರ ನಂತರ BP ಪ್ಯಾಲೇಸ್ ಅಂತ ಮಾಡಿದ್ದೇವೆ. ಅದರ ನಂತರ ಸಂತಕಟ್ಟೆಯಲ್ಲಿ 5-6 ಪ್ರಾಜೆಕ್ಟ್ ಮಾಡಿದ್ದೇವೆ. ಅದರ ನಂತರ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ಡ್ರೈನೇಜ್ ಇದೆ, ಅದು ಇದೆಲ್ಲ ಪ್ರಾಬ್ಲಮ್ ಇದ್ದರಿಂದ ನಾವು ಎಲ್ಲಿ ಡ್ರೈನೇಜ್ ಉಂಟು ಅಲ್ಲಿಗೆ ಬರುವಂತ ಹೇಳಿ ಆಲೋಚನೆ ಮಾಡುವಾಗ ನಮ್ಮದು ಅಮ್ಮುಂಜ ನಾಯಕ್ ಫ್ಯಾಮಿಲಿ ಅವರದ್ದು ಕಿದೀರಿ ಹೋಟ್ಲು ಎದುರುಗಡೆ ಅವರದ್ದು ಇತ್ತು. ರಾಜಾರಾಮ್ ನಾಯ್ಕ್, ರಾಜಾರಾಮ್ ನಾಯ್ಕ್ ಅಂತೇಳಿ ಅವರು ಹೇಳಿದರು. ಒಂದು ದಿವಸ ಬಂದರು, ಜಾಗ ನೋಡಿದ್ರು, ಹೇಳಿದ್ರು ನನ್ನ ಹತ್ರ ಕೇಶವ ಇಂಚ ಪಂಪ ಮರ ಏನು ಮಾಡ್ಕೊಂಡು ಒಳ್ಳೆ ಮರ ಏನು ಜಾಗ ತೋಜನೆ ಮಾಡ್ರೆ ಜಾಗ ತೋಜೇಳು ಇಂಚ ನಾವು ಏನು ಮಾಡೋಣ ಮಾಡ್ರಿ ದುಡ್ಡು ಹಾಕ್ಬೇಕು ಅಂತ ಜಾಗಕ್ಕೆ ದುಡ್ಡು ಕಳಿಸಿದ್ರು. ತಗೊಂಬಂದು ರಿಜಿಸ್ಟ್ರೇಷನ್ ಆಯಿತು, ಎಲ್ಲ ಆಯಿತು. ಇವತ್ತಿಗ ಅವರು ಒಂದು 2 ಸಲ 3 ಸಲ ಬಂದಿದ್ದಾರೆ. ಇಲ್ಲಾಂದರೆ ಇದು 1 ತಿಂಗಳು ಮೊದಲಾಗಬೇಕಿತ್ತು. ಅವರು ಹೇಳ್ತಿ ಅಮೆರಿಕಾಗೆ ಹೋದ್ರು, ಅವ್ರನ್ನ ಕರ್ಕೊಂಡು ಮಾಡಲಿಕ್ಕೆ ಇವರು ಅಮೆರಿಕಾಗೆ ಹೋದ್ರು. ಆದರೆ 1 ತಿಂಗಳಿಂದ ಬೇಕು. ಇಲ್ಲಾಂದರೆ ಇದು ಆ್ಯಕ್ಚುಲಿ ಏಪ್ರಿಲಲ್ಲಿ ಆಗಬೇಕಿತ್ತು. ಆದ್ದರಿಂದ ಅವರು ಈಗ ಹೇಳ್ತಾ ಇದ್ದಾರೆ, ನನ್ನ ಎಲ್ಲಾದರೂ ಜಾಗ ಹುಡುಕಿ ದುಡ್ಡು ಎಷ್ಟಾದರೂ ತೊಂದರೆ ಇಲ್ಲ, ನಾವು ಇನ್ನು ಮೀಡಿಯಂ ಕ್ಲಾಸ್ನವರಿಗೆ ಮನೆ ಮಾಡಿ ಕೊಡಬೇಕು. ಅವರಿಗೆ ಅವರದ್ದು ಒಂದೇ ಉದ್ದೇಶ, ಬಡವರಿಗೆ ಎಲ್ಲ ಜನರಿಗೆ ಮನೆ ಇರಬೇಕಂತ ಹೇಳುವ ಒಂದು ಉದ್ದೇಶದಿಂದ ನನ್ನ ಬೆನ್ನು ಹಿಡಿತಾ ಇದ್ದಾರೆ. ಸ್ವಲ್ಪ ಅಲ್ಲ, ಜಾಗನೇ ಇಲ್ಲ, ಸರಿಯಾದ ಜಾಗನೇ ಇಲ್ಲ. ದುಡ್ಡು ಏತಂಡೆಲ್ಲ ಮನೆ ಜಾಗ ಗೆತ್ತಂತ ಜಾಗ ಇರಬೇಕಲ್ಲ, ದುಡ್ಡು ಉಂಟವರಲ್ಲ, ಜಾಗ ಇಲ್ಲ. ಅದೇ ರೀತಿ ಅವರ ಭಾವ ಊರು ದೇವದಾಸ್ ಅವರು ಸಹ ಭಾಳ ಒಳ್ಳೆಯ ಜನ. 1-2 ಸಲ ಬಂದಿದ್ದಾರೆ. ದಾಮೋದರ್ ಅವರು ಸಹ ಇಲ್ಲಿ 1-2 ಸಲ ಬಂದು ಭಾಳ ಖುಷಿ ಆಯಿತು ಅವರಿಗೂ. ಇಲ್ಲಿ ಭೂಮಿ ಪೂಜೆ ನಂತರ ಇಲ್ಲಿ ಅರ್ಧ ಗ್ರೌಂಡ್ ಲೆವೆಲ್ ಆಗ್ತಾಯಿತ್ತು. ಅವರು ಬಂದು ಇವತ್ತು ಬೇಗ ಆವಾಜ್ ನಮ್ಮ ಎಂಕಲ್ಲ ಫ್ಯಾಕ್ಟ್ರಿ ಆವಾಜ್